ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಮಯ ಬಂದು 6:30 ಈಗ ಮಂತ್ರಾಲಯ ಬಿಟ್ಟಿದ್ದೀವಿ. ಟುವರ್ಡ್ಸ್ ಮೈಸೂರಿಗೆ ಹೋಗೋಣ ಅಂತ. ಸಾಕು, ಮಂತ್ರಾಲಯ ನೋಡಬೇಕಾಯ್ತು, ನೋಡಿದ್ವಿ. ಸೊ ಈಗ 520 ಬಂದಿದ್ದ ರೂಟಲ್ಲೇ ವಾಪಸ್ ಹೋಗ್ತೀವಿ. ಸೊ ರೂಮ್ ಚೆನ್ನಾಗಿತ್ತು, ಬಟ್ ಬಾತ್ರೂಮ್ ಹತ್ರ ವರ್ಸ್ಟ್ ಆಗಿತ್ತು. ಬಟ್ ಮೈಂಟೈನ್ ಮಾಡಿಲ್ಲ ಇಲ್ಲಿ ಜನ. ಆ್ಯಕ್ಚುಲಿ ನಮ್ಮ ಕರ್ನಾಟಕದ ಇದು ರೂಮ್ಸು, ಬಟ್ ಮೈಂಟೈನ್ ಮಾಡಿಲ್ಲ. 500 ರೂಪಾಯಿ ಕೊಟ್ವಿ 4 ಜನದಿಂದ. ಬಿಸಿನೀರು ಬೇಕು ಅಂದರೆ 30 ರೂಪಾಯಿ ಎಕ್ಸ್ಟ್ರಾ, ಅದಕ್ಕೆ 1 ಬಕೆಟ್ ಕೊಡ್ತಾರೆ. 1 ಬಕೆಟಲ್ಲಿ ಹಾಕಿಸ್ತಾರೆ. ಆ್ಯಕ್ಚುಲಿ ಇಲ್ಲೇ ಮುಂದೆ ಕಾಯಿಸ್ತಿದ್ದಾರೆ, ಇಲ್ಲಿ ಕಾಯಿಸ್ತಿದ್ದಾರೆ ನೋಡಿ ಇಲ್ಲೇ. ಸೊ ಇಲ್ಲಿಂದ ಹೊಡ್ತೀವಿ ಈಗ. ಮೋಸ್ಟ್ಲಿ ದೇವಸ್ಥಾನಕ್ಕೆ 1 ರೌಂಡು ವೀಡಿಯೋ ತಗೊಂಡು ಮುಂದೆ ಕಂಟಿನ್ಯೂ ಮಾಡ್ತೀವಿ ಜರ್ನಿನ. ಕರ್ನಾಟಕ ಸ್ಟೇರಿಂದ ಬಿಟ್ಟಿದ್ದೀವಿ ಈಗ. ಆ್ಯಕ್ಚುಲಿ ಇದು ಮೇನ್ ರೋಡ್ ಹತ್ರ ನಿಮಗೆ ಆ್ಯಕ್ಚುಲಿ ಪಾಳು ಬಿದ್ದಿರೋ ಬಿಲ್ಡಿಂಗ್ ಇದೆ, ಹಳೆ ಬಿಲ್ಡಿಂಗ್. ಆ್ಯಕ್ಚುಲಿ ಅವರು ಈಗ ಬ್ಯಾಕ್ ಸೈಡ್ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅದು ಒಂದು 5-6 ವರ್ಷದ ಮೇಲೆ ಆಗಿದೆ ಕಟ್ಟಿ. ಸೊ ನಿಮ್ಗೆ ನಿಧಾನಕ್ಕೆ ಬಂದರೆ ಪಕ್ಕದಲ್ಲಿ ಗಲ್ಲಿ ಥರ ಇದೆ. ಆ ಗಲ್ಲಿ ರೋಡಲ್ಲಿ ಬಂದರೆ ಸಿಗತ್ತೆ ನಿಮಗೆ. ಈ ಥರ ರೋಡು ಬರ್ಬೇಕು ನೀವು. ಎದುರುಗಡೆ ಇದು ಹಳೆ ಬಿಲ್ಡಿಂಗು, ಇದ್ರ ಬ್ಯಾಕ್ ಸೈಡ್ ಇದೆ ನಿಮಗೆ. ಈಗ ಆರ್ಚ್ ಒಳಗಡೆ ಹೋಗ್ತಿದ್ದೀವಿ ಈಗ. ಸ್ಟಾರ್ಟಿಂಗಲ್ಲಿ ಹಾಕ್ಬಿಡ ಇಲ್ಲಿ. ಈಗ 1 ರೌಂಡ್ ಒಳಗಡೆ ಓಡ್ಕೊಡ್ತೀನಿ ಈಗ. ರಾತ್ರಿ ತೆಗ್ದಿದ್ನಲ್ಲ, ರಾತ್ರಿ ಅಷ್ಟೊಂದೇನೋ ಚೆನ್ನಾಗಿ ಕಾಣಲಿಲ್ಲ. ಸೊ ಮತ್ತೀಗ ವೀಟೆ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಬಂದಾಗ 2011ರಲ್ಲಿ ಮೋಸ್ಟ್ಲಿ ಹಿಂಗೆಲ್ಲ ಇರಲಿಲ್ಲ ಅನ್ಸುತ್ತೆ. ಆವಾಗ ಮರ್ತೋಗಿದೆ. ಪೇಂಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅದ್ರ ತಕ್ಕಂತೆ ನಾವುಗಳು ಮೇಂಟೈನ್ ಮಾಡ್ತಾ ಹೋಗ್ತೀನಿ, ನೀಟಾಗಿ ಇಟ್ಕೋಬೇಕು ಜಾಗನ. ಮಾತ್ರ ಒಂದಕ್ಕೊಂದು ಪೇಂಟಿಂಗ್ ಮಾತ್ರ ಸಕ್ಕತ್ತಾಗಿದೆ. ಮಾತ್ರ ಎಲ್ಲ 3D ಪೇಂಟಿಂಗು. ಬಟ್ ದರ್ಶನ ಖಾಲಿ ಇದೆ, ಹೋಗ್ಬೋದು. ಬಟ್ ದರ್ಶನಕ್ಕೆ ಹೋದರೆ ಮತ್ತೆ ಟೈಮ್ ಆಗುತ್ತೆ ಮೈಸೂರು ಓಡೋಕ್ಕೆ. 520 ಕಿಲೋಮೀಟರ್ ಇದೆ ಮೈಸೂರು ಇಲ್ಲಿಂದ. ಸಮಯ ಬಂದು 7 ಗಂಟೆ ಆಗಿದೆ. ಈಗ ಮಂತ್ರಾಲಯ ಬಿಟ್ಟಿದ್ದೀವಿ. ಈಗ ಹೋಗ್ತಾ ಎಲ್ಲರೂ ತಿಂಡಿ ತಿನ್ನೋಣ ಅಂತ ಅಂದವೆ. ಸಖತ್ ಚಳಿ ಇದೆ, ಜೊತೆಗೆ ಮೋಡನೂ ಇದೆ. ಬಾಗು ಲೈಟ್ ಇದೆ ಸಖತ್ ಹಿಮ ಬೀಳ್ತಾ ಇದೆ. ಸೊ ಅದರಿಂದ ಎಲ್ಲ ಲೈಟ್ ಹಾಕೊಂಡ್ಬರ್ತಿದ್ದಾರೆ ಎದುರುಗಡೆಯಿಂದ. ಸಮಯ ಬಂದು 7:05 ಬೆಳಗ್ಗೆ. ಇನ್ನು ಮುಂದಕ್ಕೆ ಇನ್ನೂ ಹೆಂಗೆ ಆಗಿರೋದು ಗೊತ್ತಿಲ್ಲ. ಫಸ್ಟ್ ಟೋಲ್ ಗೇಟ್ ಪಾಸ್ ಮಾಡ್ತಾ ಇದೀವಿ. ಎದುರುಗಡೆ ಮಾತ್ರ ಏನು ಕಾಣ್ತಾ ಇಲ್ಲ, ಫುಲ್ ಆಗಿದೆ. 20ರಲ್ಲಿ ಓಡಿಸಿದ್ರು ಕಾಣಿಸ್ತಾ ಇಲ್ಲ. ಸಖತ್ ಫಾಗಿರೋ ಕಾರಣ ನಿಲ್ಸಿದ್ದೀವಿ ಇಲ್ಲಿ. ಏನೂ ಕಾಣ್ತಾ ಇಲ್ಲ ರೋಡು. ನಾನು ವಿಡಿಯೋ ಹಾಕೊಂಡು ಹೋಗೋಣ ಅಂತ. ಹಂಗೆ ಪಕ್ಕದಲ್ಲಿ ಸೂರ್ಯ ಹುಡ್ತಾ ಇದೆ. ಏನಂದರೆ ಏನು ಕಾಣ್ತಾ ಇಲ್ಲ. ಇಷ್ಟು 20 ಆಗಿದೆ. ಅಡೋನಿ ಅಂತ ಊರು, ಅಲ್ಲಿ ಊಟ ತಿಂಡಿ ತಿಂತಾ ಇದ್ದೀವಿ ಈಗ. ಇಡ್ಲಿ, ವಡೆ, ಪೊಂಗಲು, ದೋಸೆ ತೊಗೊಂಡಿದ್ದೀವಿ. ದೋಸೆ ಬಂದಿದೆ, ಇದೆ ಮಾತ್ರ ಇದು. 10:30 ಆಗಿದೆ. ಈಗ ಬಳ್ಳಾರಿ ಹೈವೇಗೆ ಬಂದು ಕನೆಕ್ಟ್ ಆಗಿದ್ದೀವಿ. ಕರ್ನಾಟಕಕ್ಕೆ ರೀಚ್ ಆಗಿದ್ದೀವಿ ಆಲ್ರೆಡಿ. ಇನ್ನೊಂದು ಮೈಸೂರು ಬಂದು 380 ಕಿಲೋಮೀಟರ್ ಇಲ್ಲಿಂದ. ಒಂದು 7:30 ಗಂಟೆ ಟೈಮ್ ಬೇಕಿನ್ನು.
ಬಳ್ಳಾರಿ ಇನ್ನೂ 12 ಕಿಲೋಮೀಟರ್ ಇದೆ ಇಲ್ಲಿಂದ. ನಾವು ಬೈಪಾಸಲ್ಲಿ ಹೋಗ್ತೀವಿ. ಯೂನಿಟ್ ಪಾಸ್ ಮಾಡಿದ್ದೀವಿ. ಇನ್ನೂ ಒಂದು 340 ಕಿಲೋಮೀಟರ್ ಇದೆ ಇಲ್ಲಿಂದ ಮೈಸೂರು. ಇನ್ನೊಂದು ಚಳ್ಳಕೆರೆ ಬಂದು ಇನ್ನೊಂದು 70 ಕಿಲೋಮೀಟರ್ ಇದೆ ಇಲ್ಲಿಂದ. ಒಳ್ಳೆ ಹೈವೇ ಸಿಕ್ಕಿದೆ. ಬಟ್ ಕೆಲವು ಸತಿ ಎದುರುಗಡೆಯಿಂದ ಬರ್ತಾರೆ ಗಾಡಿಗಳು, ಈ ಲಾರಿಗಳೆಲ್ಲ ಬರ್ತಾರೆ ಎದುರುಗಡೆಯಿಂದ, ಹುಷಾರಾಗಿ ಓಡಿಸ್ಬೇಕು. ಮೂರನೇ ಟೋಲ್ ಪಾಸ್ ಮಾಡ್ತಾ ಇದ್ದೀವಿ ಈಗ. ಸಮಯ ಬಂದು 1:15 ಚಳ್ಳಕೆರೆಯಲ್ಲಿ ಊಟಕ್ಕೆ ನಿಲ್ಸೋಣ ಅಂದ್ಕೊಂಡಿದ್ದೀವಿ. ನೋಡಬೇಕು, ಮುಂದೆ ಹೋಗ್ತಾ ಹೋಗ್ತಾ ನೋಡ್ತೀವಿ. ಎಲ್ಲಿ ಹೋಟ್ಲು ಚೆನ್ನಾಗಿ ಸಿಗುತ್ತೆ ಅಲ್ಲಿ ನಿಲ್ಲಿಸ್ತೀವಿ. ತಳಕು ಊರ ಹೆಸರು. ಬಂದು 2 ಗಂಟೆ ಆಗಿದೆ. ಈಗ ಚಳ್ಳಕೆರೆಯಲ್ಲಿ ಇದ್ದೀವಿ ಈಗ. 2 ಗಂಟೆ ಈ ಹೋಟ್ಲು ಕ್ಲೋಸ್ ಅಂತೆ. ಸೊ ಪಾಕ ಮಸಾಲ ಅಂತ ಸಿಕ್ಕಿದ್ದು ನಮಗೆ. ಒಂದು 2:20 ಈಗ ಚಳ್ಳಕೆರೆಯಲ್ಲಿ ಜ್ಯೋತಿ ಪ್ರಕಾಶ್ ಅನ್ನೋ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಈಗ ಟುವರ್ಡ್ಸ್ ಮೈಸೂರು ಕಡೆ ಹೊರಟಿದ್ದೀವಿ. ಒಂದು 240 ಕಿಲೋಮೀಟರ್ ಏನೋ ಇದೆ ಇಲ್ಲಿಂದ ಮೈಸೂರು. ಹಾಗೆ ಒಂದು 7 ಗಂಟೆ ತಪ್ಪಿದ್ದು ಮೈಸೂರು. ಈಗ 4ನೇ ಟೋಲ್ ಕ್ರಾಸ್ ಮಾಡ್ತಾ ಇದ್ದೀವಿ ಈಗ. ಮೈಸೂರು ಇನ್ನೂ 125 ಕಿಲೋಮೀಟರ್ ಇದೆ ಇಲ್ಲಿಂದ. ಇನ್ನೂ ಒಂದು 5 ಅವರ್ಸ್ ಬೇಕು. ಸಮಯ ಬಂದು ಆಲ್ರೆಡಿ 3 ಗಂಟೆ ಆಗಿದೆ. ಹುಳಿಯಾರಿಂದ ಇನ್ನೂ 165 ಕಿಲೋಮೀಟರ್ ಇದೆ. ಸಮಯ ಬಂದು 4 ಗಂಟೆ ಆಗಿದೆ ಈಗ. 4 ಗಂಟೆ ಅಂದರೆ ಇನ್ನೂ ಒಂದು 4 ಅವರ್ಸ್ ಬೇಕು ಮೈಸೂರು. ಸಮಯ ಬಂದು 6:15 ಆಗಿದೆ. ಆದಿಚುಂಚನಗಿರಿ ಹತ್ರ ಇದ್ದೀವಿ ಈಗ. ಇನ್ನೂ 95 ಕಿಲೋಮೀಟರ್ ಇದೆ ಮೈಸೂರು. ಸೊ ಬೆಳಗ್ಗೆ 7 ಗಂಟೆಗೆ ಮಂತ್ರಾಲಯ ಬಿಟ್ಟು ನಿಧಾನಕ್ಕೆ ಬರ್ತಾಯಿದ್ದೀವಿ. ಅಲ್ಲ ನಿಲ್ಸ್ಕೊಂಡು ಫೋಟೋ ಗೀಟೋ ತೆಕ್ಕೊಂಡು ಬರ್ತಾಯಿದ್ದೀವಿ. ಸೊ ಸಿಕ್ಕಾಪಟ್ಟೆ ಚಳಿ ಇದೆ. ಸಮಯ ಬಂದು 8:20 ಆಗಿದೆ. ಮನೆ ಬಂದು ರೀಚ್ ಆಗಿದ್ದೀವಿ ಮಂತ್ರಾಲಯದಿಂದ. ಬೆಳಗ್ಗೆ ಮಂತ್ರಾಲಯ 7 ಗಂಟೆ ಬಿಟ್ವಿ. 8:15 ಬಂದು ರೀಚ್ ಆಗಿದ್ವಿ ಮೈಸೂರು. ಸೊ ನಮ್ಮ ಟೋಟಲ್ ಖರ್ಚು ಬಂದಿದ್ದು 6,000 ರೂಪಾಯಿ ಖರ್ಚು ಬಂದಿದೆ 4 ಜನದಿಂದ, ವಿತ್ ಡೀಸೆಲ್ ಸೇರಿಸಿ. ನಮ್ಮದು ಡೀಸೆಲ್ ಕಾರ್ ಟಾಟಾ ನೆಕ್ಸಾನು 23-23.5 ಆ ಥರ ಮೈಲೇಜ್ ಕೊಡುತ್ತೆ. ಸೊ 4,000 ರೂಪಾಯಿ ಡೀಸೆಲ್ಗೆ ಆಯಿತು. ಒಂದು 500 ರೂಪಾಯಿ ರೂಮ್ಗೆ ಆ್ಯಂಡ್ 500 ರೂಪಾಯಿ ಬಂದು ಅಪ್ ಆ್ಯಂಡ್ ಡೌನ್ 250 ಟೋಲ್ ಆಯಿತು. 1,000 ರೂಪಾಯಿಗೆ ಊಟ ತಿಂಡಿ ಖರ್ಚು ಬಿತ್ತು. ಸೊ ಟೋಟಲ್ ಒಂದು 6,000 ರೂಪಾಯಿ ಆಗಿದೆ. ಒಂದು 200 ರೂಪಾಯಿ ಹೆಚ್ಚು ಕಮ್ಮಿ. ಸೊ ಟೋಟಲ್ ಬಂದು 1050 ಕಿಲೋಮೀಟ್ರ್ ಆಯಿತು. ಸೊ ಇಬ್ಬರು ಡ್ರೈವಿಂಗ್ ಮಾಡಿದ್ವಿ. ಹೋಗ್ತಾ ಅಪ್ಪ ಫುಲ್ ಮಾಡಿದ್ರು, ಬರ್ತಾ ನಾನು ಫುಲ್ ಮಾಡಿದೆ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.